ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ನಾವೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡುವ. ಬೀಟ್ರೋಟ್ ಮಿಲ್ಕ್ ಪರೋಟ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೂ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಬ್ರೇಕ್ಫಾಸ್ಟ್. ಅವರು ಈ ತರಕಾರಿಯನ್ನು ಹಾಗೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ತರಕಾರಿಗಳನ್ನೆಲ್ಲ ನಾವು ಏನು ಅಡಗಿಸಿಕೊಡುವಂತಹ ಸಂದರ್ಭದಲ್ಲಿ ಈ ಥರ ಪರೋಟ ಮಾಡಿಕೊಟ್ರೆ ಖಂಡಿತವಾಗಿಯೂ ಅದನ್ನು ತರಕಾರಿಯನ್ನು ಗೊತ್ತಿಲ್ಲದ ರೀತಿಯಲ್ಲಿ ಆರೋಗ್ಯಕರವಾಗಿ ತಿಂತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಂಡು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು. ಹೀಗೆ ನಂತರ ನಾನು ಇಲ್ಲಿ ಅರ್ಧ ಬೀಟ್ರೋಟನ್ನು ಹಸಿಯಾಗಿಯೇ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೇನೆ. ಸುಮಾರು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಅಷ್ಟೇ. ಹಸಿಯಾಗಿಯೇ ಇದೆ ಸ್ನೇಹಿತರೆ. ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋದಕ್ಕಿಂತ ಒಳ್ಳೆಯದು ಬ್ಯಾಚ್ ವೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಎಷ್ಟು ಬೇಕೋ ಅಷ್ಟು ನಮಗೆ ಗೊತ್ತಾಗ್ತದೆ ಕನ್ಸಿಸ್ಟೆನ್ಸಿ. ಎಸ್, ನೋಡಿ ಈ ಹದಕ್ಕೆ ರೆಡಿ ಆಗ್ತಾ ಇದೆ. ಈಗ ಕಡಿಮೆ ಆಯಿತು ಏನು ನಾವು ಗ್ರೈಂಡ್ ಮಾಡಿಟ್ಟಂತಹ ಪ್ಯೂರಿ ಅಂತ ಅನಿಸುವಾಗ ದನದ ಕುದಿಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ತೇನೆ ನಾನಿಲ್ಲಿ. 1/4 ಗ್ಲಾಸ್ನಷ್ಟು ಬೇಕಾಗ್ತದೆ ನೋಡಿ. ಸ್ವಲ್ಪ ಸ್ವಲ್ಪವಾಗಿಯೇ ಹಾಕ್ಕೊಳ್ಳುವ. ಮಿಲ್ಕ್ ಪರೋಟ ಇದು ಆ್ಯಕ್ಚುಲಿ. ಹಾಗಾಗಿ ಹಾಲನ್ನು ಹಾಕಿಕೊಂಡು ಕಲಿಸ್ತಾ ಇದ್ದೇನೆ. ಈ ಚಿಕ್ಕ ಮಕ್ಕಳಿರಲಿ ಮನೆಯಲ್ಲಿ ದೊಡ್ಡ ಮಕ್ಕಳಿರಲಿ ಆ ತರಕಾರಿ ಅಂತ ಹೇಳಿದರೆ ಮೂಗು ಮುರಿತಾರೆ. ಅಯ್ಯೋ ತರಕಾರಿನ, ಬೀಟ್ರೋಟ, ಕ್ಯಾರೆಟ್ ಅಂತ. ಆ ಟೈಮಲ್ಲಿ ಹೀಗೆ ನಾವು ಚಪಾತಿ ಜೊತೆ ಆಗಲಿ ರೋಟಿ ಜೊತೆ ಆಗಲಿ ಆ ತರಕಾರಿಗಳನ್ನು ಆ್ಯಡ್ ಮಾಡಿಕೊಟ್ರೆ ಖಂಡಿತವಾಗಿಯೂ ಅವು ಕಲರ್ಫುಲ್ಲಾಗಿದೆ ಅಲ್ಲ ಅಂತ ಹೇಳಿಕೊಂಡು ತಿಂತಾರೆ ಅವರು. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾನು ರೆಡಿ ಮಾಡಿಕೊಂಡೆ ನೋಡಿ. 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು. 10 ನಿಮಿಷದ ನಂತರ ಬೇಕಾದರೆ ಇನ್ನೊಮ್ಮೆ ಇದನ್ನು ನಾದಿಕೊಳ್ಳಿ. ಸ್ವಲ್ಪ ಹಿಟ್ಟನ್ನು ಬೇರ್ಪಡಿಸಿಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ತೇನೆ ನಾನು. ಒಣ ಹಿಟ್ಟನ್ನು ಹಾಕ್ಕೊಳ್ಳುವ. ಇದನ್ನು ನಾವು ಬ್ರೇಕ್ಫಾಸ್ಟಿಗಾಗಲಿ ಲಂಚ್ ಬಾಕ್ಸಿಗಾಗಲಿ ಅಥವಾ ಮಕ್ಕಳೇನು ಸ್ಕೂಲಿಂದ ಬರುವಾಗ ಸಂಜೆ ಹಸಿವೆ ಆಗ್ತದೆ, ತಿಂಡಿ ಬೇಕು ಅಂತಾರೆ, ಆ ಟೈಮು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ ಇದು. ತುಂಬ ನಾವು ಏನೋ ಒಣ ಹಿಟ್ಟನ್ನು ಹಾಕಿಕೊಂಡ್ರೆ ಪರೋಟದ ಚಪಾತಿಯ ಇದು ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕ್ಕೊಳ್ಳುವ. ಎಸ್, ಈ ಥರ ಪೂರ್ತಿಯಾಗಿ ಒಂದೇ ಸಮನಾಗಿ ಇದು ತೆಳುವಾದ ನಂತರ ಇದು ನೋಡಿ ಅಮೂಲ್ಯ ಮಿಲ್ಕ್ ಪೌಡರ್, ಹಾಲಿನ ಪುಡಿ, ಅದನ್ನು ಈ ಚಪಾತಿಯ ಮಿಡಲ್ ಪೋರ್ಷನಿಗೆ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕು ಹೇಳಿದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿಕೊಂಡೆ. ಸೈಡನ್ನು ಈ ರೀತಿ ಚೌಕಾಕಾರದಲ್ಲಿ ಮಡಚಿಕೊಳ್ಳುವಂಥದ್ದು. ಪುನಃ ಸ್ವಲ್ಪ ಒಣ ಹಿಟ್ಟು. ನಾನು ಆವಾಗಲೇ ಹೇಳಿದ ಹಾಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಎಸ್, ಮತ್ತೊಮ್ಮೆ ಈ ಚೌಕಾಕಾರ ಇರುವಂತೆಯೇ ಲಟ್ಟಿಸಿಕೊಳ್ಳುವ. ಯಾಕಂದರೆ ನಾವು ಇದನ್ನು ಬೀಟ್ರೋಟ್ ಮಿಲ್ಕ್ ಪಾಕೆಟ್ ಪರೋಟ ಅಂತ ಕರಿಬೋದಾಗ. ಎಸ್, ಎರಡೂ ಬದಿಯು ತುಪ್ಪ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ದಿನಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ದೇಸಿ ತುಪ್ಪವನ್ನು ಪ್ರತಿಯೊಬ್ಬ ಆರೋಗ್ಯವಂತನು ತಿನ್ನಬೇಕು. ಗ್ಯಾಸ್ಟ್ರಿಕ್ ಆಗಲಿ ತೂಕವನ್ನು ಇಳಿಸಿಕೊಳ್ಳುವವರಾಗಲಿ ತಿಂದರೆ ಇದು ತುಂಬಾ ಪರಿಣಾಮಕಾರಿಯಾದ ಒಂದು ತುಪ್ಪ. ಖಂಡಿತವಾಗಿಯೂ ಇದನ್ನು ಯೂಸ್ ಮಾಡಿಕೊಳ್ಬಹುದು. ಅನ್ನದ ಜೊತೆಗೂ ಪರೋಟ ಜೊತೆಗೂ ಚಪಾತಿ ಜೊತೆಗೂ ನೀವು ತಿಂದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಸ್ಪ್ರೆಡ್ ಇದನ್ನು ಒತ್ತುತ್ತಾ ಪ್ಯಾಟ್ ಮಾಡ್ತಾ ಕಾಯಿಸ್ಕೊಳ್ಬೇಕು. ಬಿಸಿ ಬಿಸಿ ಪಾಕೆಟ್ ಮಿಲ್ಕ್ ಪರೋಟ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.